1,00,000 ಕೊಡ್ತೀನಿ ಸರ್ ಫೈನಲ್. ಇದು ಅಷ್ಟೇ ಫೈನಲ್ ಟು ಫೈನಲ್ 1,20,000 ಆಗುತ್ತೆ. ನೋ ನೆಗೋಷಿಯೇಷನ್. ಬರೀ 1,30,30,000 ರೂಪಾಯಿಗೆ. ಡೆಡ್ ಲೈನ್ ಸರ್ 2,25,000 ಕೊಡ್ತೀನಿ ಸರ್, ಯಾರು ಕೊಡಲ್ಲ. 2,25,000 ರೂಪಾಯಿ ಕೊಡ್ತೀರಾ, ಅದು ಸಿಂಗಲ್ ಓನರ್. 1,45,000 ನೆಗೋಷಿಯಬಲ್, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಬರೀ 3,00,000 ರೂಪಾಯಿ ಕೊಡ್ತಾ ಇದಾರೆ ಇದು, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಒಂದ್ಸತಿ ಬಂದು ಗಾಡಿನ ನೋಡಿ, ಇಲ್ಲಿ ವಿಸಿಟ್ ಮಾಡಿ. 3 lakh ಹೇಳ್ತೀನಿ, ಸೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. ಫೈನಲ್ ಬಂದ್ರೆ 280 ಕೊಡ್ತೀನಿ. 2,70,000 ಹೇಳ್ತಾ ಇದ್ದೀರಾ, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಗಾಡಿ ಯಾರು ಕೊಡಲ್ಲ ಸರ್ ಮಾರ್ಕೆಟ್ ಬಜಾರ್ ರೇಟ್ಗೆ. 1,85,000 ಕೊಡ್ತೀನಿ ಗಾಡಿ. 23 ಮಾಡಲು ಸಿಂಗಲ್ ಸರ್, ZXi ಬಡನ್ ಸ್ಟಾರ್ಟ್ ಪ್ಯೂರ್ ಪೆಟ್ರೋಲ್. ಫೈನಲ್ ಟು ಫೈನಲ್ ಒಂದು 5,500 ಕೊಡಬಹುದು. ಫುಲ್ ಕ್ಯಾಶ್ ಆದ್ರೆ ಲೋನ್ ಆಪ್ಷನ್ ಆಗ್ಲಿ. ನಮ್ಮ ಆಫೀಸ್ ಲೊಕೇಶನ್ ಬಂದು ಶ್ರೀ ಬಾಲಾಜಿ ಕಾರ್ ಲಿಂಕ್ಸ್, ಪೀಣ್ಯ ಸೆಕೆಂಡ್ ಸ್ಟೇಜ್. ಪೀಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿ ಸ್ವಲ್ಪ ಮುಂದೆ ಹೋದ್ರೆ 1.5 ಕಿಲೋಮೀಟರ್ ರೈಟ್ ತಗೊಂಡ್ ಥರ್ಡ್ ಲೆಫ್ಟ್ ತಗೋಬೇಕು. ಸಾಯಿ ಸುಮಾಕ ಅಪಾರ್ಟ್ಮೆಂಟ್ ಸರ್. ನಮ್ಮ ಹತ್ರ ಲೋನ್ ಆಪ್ಷನ್ ಇದೆ, ಫುಲ್ ಕ್ಯಾಶ್ ಇದೆ, ಸಿವಿಲ್ ಇರಬೇಕು, ಗ್ಯಾರಂಟಿ ಕರೆಕ್ಟ್ ಆಗಿ ಕೊಡ್ಬೇಕು ಸರ್. ನಮ್ಮ ಹತ್ರ 1,00,000 ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಪ್ರೈಸ್. ಬ್ರೋ ಇದು ಪ್ರೈಸ್ ಮತ್ತೆ ಫೀಚರ್ಸ್ ಹೇಳ್ತೀರಾ ಸರ್? 2019 ಮಾಡಲು ಸಿಂಗಲ್ ಮಹೇಂದ್ರ ಜೈಲ್ D4, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪ್ರಿಂಟೆಡ್, ಹೊಸ ಟೈರ್ ಇದೆ ಸರ್. 3,00,000 ಹೇಳ್ತೀನಿ, ಒಂಚೂರು ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀನಿ ಸರ್. 3,00,000 ಹೇಳ್ತೀರಾ, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಅಲ್ಲಿ ಫುಲ್ ಕ್ಯಾಶ್ ಅಲ್ಲಿ 2 ಕೊಡ್ತೀನಿ. ಲೋನ್ ಆದ್ರೆ 2,00,000 ಲೋನ್ ಆಗುತ್ತೆ, ಮಿಕ್ಕಿದ ಕ್ಯಾಶ್ ಕೊಟ್ರೆ ಆಗುತ್ತೆ. 1,00,000 ತಗೋ ಬಂದ್ರೆ 2,00,000 ಲೋನೇ ಆಗುತ್ತೆ. ಹೌದು. ಫ್ರಂಟ್ ಟೈರ್ ನೋಡ್ತಾ ಇರ್ಬೋದು ನೀವು. ಫ್ರಂಟ್ ಎರಡೂ ಹೊಸ ಟೈರ್ ಹಾಕ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಫ್ರಂಟ್ ಅಲ್ಲಿ. ಫ್ರಂಟ್ ಅಲ್ಲಿರೋ 2 ಟೈರ್ ಬ್ರಿಸ್ಟನ್ ಟೈರ್, ನಾರ್ಮಲ್ ಟೈರ್ಸ್ ಅಲ್ಲ, ಬ್ರಿಸ್ಟನ್ ಟೈರ್ ಹಾಕ್ಸಿದ್ದಾರೆ, ಕಂಪನಿ ಟೈರ್ನೇ. ಮತ್ತೆ ನೀವು ಹಾಗೆ ಬ್ಯಾಕ್ ಟೈರ್ ನೋಡ್ತಾ ಇರ್ಬೋದು. ಬ್ಯಾಕ್ ಟೈರ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. 80 to 90% ಇರುವಂತ ಟೈರ್, ಹೊಸ ತರಾನೇ ಇದೆ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ನೋಡಿ. ಇದು 6 ಸೀಟರ್ ವೆಹಿಕಲ್. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಬರೀ 3,00,000 ಹೇಳ್ತಾರೆ, 2,00,000 ಲೋನೇ ಆಗುತ್ತೆ ನಿಮಗೆ. ಹಾಗೆ ನೋಡಿ, ಇದ್ರದ್ದು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. 2,00,000 ಲೋನ್ ಆಗುತ್ತೆ ಅಂತ ಹೇಳಿದ್ರೆ ನೀವೊಂದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದು. ಹಾಗಾಗಿ ನೀವೊಂದು 90,000 95,000 ತಗೊಂಬಂದ್ರೆ ಇನ್ನು ಮಿಕ್ಕಿದ್ ಲೋನ್ ಮಾಡಿಸಿ ಕೂಡ ಕೊಡ್ತಾರೆ ಇವರು. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ನೋಡಿ. ಲೆದರ್ ಸೀಟ್ ಕವರ್ಸ್ ಇದೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರುವಂತ ವೆಹಿಕಲ್. ಇದು 6 ಸೀಟರ್ ವೆಹಿಕಲ್ ನೋಡಿ. ಹಾಗೆ ಹಿಂದೆನೂ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಬರೀ 3,00,000 ರೂಪಾಯಿ ಕೊಡ್ತಾ ಇದ್ದಾರೆ ಇದು, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಒಂದ್ಸತಿ ಬಂದು ಗಾಡಿನ ನೋಡಿ, ಇಲ್ಲಿ ವಿಸಿಟ್ ಮಾಡಿ. ವೈಟ್ ಬೋರ್ಡ್ ಅಲ್ಲಿ ವೋಲ್ಸ್ ವ್ಯಾಗನ್ ಇದೆ. ಬ್ರೋ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಪೋಲೋ 12 ಮಾಡಲು ಸೆಕೆಂಡ್ ಸರ್, ರನ್ನಿಂಗ್ ಪೇಪರ್ ಸರ್. 3 lakh ಹೇಳ್ತೀನಿ, ಸೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. ಫೈನಲ್ ಬಂದ್ರೆ 280 ಕೊಡ್ತೀನಿ. ಫೈನಲ್ 280 ಕೊಡ್ತೀರಾ? ಯಾವ ಮಾಡಲ್ ಬ್ರೋ ಇದು? 12 ಮಾಡಲು ಸೆಕೆಂಡ್ ಔಟ್ ರೂಫ್ ಮ್ಯಾಗ್ವಿಲ್ ಐತೆ. 2012 ಮಾಡಲ್ ಸೆಕೆಂಡ್ ಓನರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಎಲ್ಲ ಹಾಕ್ಸಿದ್ದಾರೆ, ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಫ್ರಂಟ್ ನೋಡಿ, ಇದ್ರ ಫ್ರಂಟ್ ಅಷ್ಟೇನೆ. ಇದು ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಅಲ್ಲ, ಕನ್ಫ್ಯೂಸ್ ಆಗ್ಬಿಡಿ. ವೈಟ್ ಬೋರ್ಡ್ ನೋಡಿ, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ನೋಡಿ. ರೆಡ್ ಅಂಡ್ ಬ್ಲ್ಯಾಕ್ ಅಲ್ಲಿ ಸೀಟ್ ಕವರ್ಸ್ ಇದೆ, ಹಾಗೆ ಡೈಮಂಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಮತ್ತೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರುವಂಥದ್ದು. 2 ಏರ್ ಬ್ಯಾಗ್ ಬರುತ್ತೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂಥದ್ದು ಗಾಡಿ. ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ, ಒಂದ್ಸತಿ ಬಂದು ವಿಸಿಟ್ ಮಾಡಿ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸ್ವಿಫ್ಟ್ ಡಿಸೈರ್ 15 ಮಾಡಲ್ ಸೆಕೆಂಡ್ ಸರ್, CC ಕಂಡೀಷನ್ ಬರುತ್ತೆ. 2,70,000 ಸೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 2,70,000 ಹೇಳ್ತಾ ಇದ್ದೀರಾ, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಸೆಕೆಂಡ್ ಓನರ್ ವೆಹಿಕಲ್ 2,70,000 ಹೇಳ್ತಾ ಇದೀರಲ್ಲ, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಆಗುತ್ತೆ. ಆನ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ಇನ್ನೊಂದ್ಸಲ ಹೆಚ್ಚು ಕಮ್ಮಿ ಅಂತ ಆಗುತ್ತೆ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಒಂದ್ಸತಿ ಬಂದು ವಿಸಿಟ್ ಮಾಡಿ. ಇವ್ರ ಹತ್ರ ಒಂದು 15-20 ಗಾಡಿಗಳಿದೆ, ಯಾವ್ದಾದ್ರು ನಿಮ್ಗೆ ಇಷ್ಟ ಆಗ್ಬೋದು. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳೋಣ ಸರ್. ವ್ಯಾಗನರ್ LXi LPG ವಿತ್ ಪೆಟ್ರೋಲ್ 6 ಮಾಡಲ್ ಸೆಕೆಂಡ್, FC ಇನ್ಸೂರೆನ್ಸ್ ರನ್ನಿಂಗ್, 1,00,000 ಶೋರೂಮ್. LPG ವಿತ್ ಪೆಟ್ರೋಲ್? ಹೌದು. 6 ಮಾಡಲ್ ಸೆಕೆಂಡ್ ಓನರ್, ರನ್ನಿಂಗ್ ಪೇಪರ್ ಸರ್. 1,45,000 ನೆಗೋಷಿಯಬಲ್. 1,45,000 ನೆಗೋಷಿಯಬಲ್, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ನೀವು ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ರೆಡ್ ಕಲರ್ ಅಲ್ಲಿ ಸೂಪರ್ ಆಗಿರುವಂತದ್ದು ವ್ಯಾಗ್ನರ್. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಜಗ್ಲು ತುಂಬಾ ಚೆನ್ನಾಗಿರುವಂತ ಟೈರ್ ಕಂಡೀಷನ್ಸ್.
ಹಾಗೆ ವೀಕ್ಷಕರೇ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋವಂಥದ್ದು. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಲೋ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ, ನೀವು ಗಾಡಿ ನೋಡಿ, ನಿಮಗೆ ಇಷ್ಟ ಆಗೋದಂತೂ 100% ಗ್ಯಾರಂಟಿ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಮಹೇಂದ್ರ ವೆರಿಟೋ 17 ಮಾಡಲ್ ಸೆಕೆಂಡ್ ಸರ್, ಸಿಸಿ ಕಂಡೀಷನ್ ವಿತ್ GPS ಪ್ಯಾನಿ ಬಟನ್ ಕೊಡ್ತೀವಿ. ಸಡನ್ ಗಾಡಿ ಯಾರ ಕೊಡಲ್ಲ ಸರ್, ಮಾರ್ಕೆಟ್ ಬಜಾರ್ ರೇಟ್ಗೆ 1,85,000 ಕೊಡ್ತೀನಿ ಗಾಡಿ. ನೀವು ಇದರ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಇದರ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ಗೆ ಬಂದ್ರೆ ನೋಡಿ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಒಳ್ಳೆ ಸೀಟ್ ಕವರ್ಸ್ ಇದೆ. ಮತ್ತೆ ಹಿಂದೆ ನೋಡ್ತಾ ಇರ್ಬೋದು, ಹಿಂದೆನೂ ತುಂಬಾ ಚೆನ್ನಾಗಿದೆ. ಇದು ಕೂಡ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ಗಾಡಿ ಇದು. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? 23 ಮಾಡಲು ಸಿಂಗಲ್ ಸರ್, ZXi ಬಟನ್ ಸ್ಟಾರ್ಟ್ ಪ್ಯೂರ್ ಪೆಟ್ರೋಲ್ ಗಾಡಿ. 23 ಮಾಡಲು ಸಿಂಗಲ್ ಓನರ್. ಹೌದು ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್ 7,10,000 ಹೇಳ್ತೀನಿ, ನೆಗೋಷಿಯಬಲ್ ಕೊಡ್ತೀನಿ ಸರ್. 7,10,000 ಹೇಳ್ತಾ ಇದೀರಾ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಆನ್ ಟೇಬಲ್ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಕೊಡ್ತೀನಿ ಸರ್. ಓಕೆ ಅಣ್ಣ. ಲೋನ್ ಆಪ್ಷನ್ ಇದೆ, ಫುಲ್ ಕ್ಯಾಶ್ ಇದೆ. 2 ಲಕ್ಷ ಕೊಟ್ಟರೆ ಡೌನ್ ಪೇಮೆಂಟ್ ಕೊಟ್ಟರೆ ಲೋನ್ ಮಾಡ್ಕೊಡ್ತೀನಿ. ಬರೀ 2 ಲಕ್ಷ ಕೊಟ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಆ ಲೋನ್ಗೆಲ್ಲ ಹೆಂಗೆ ಅಣ್ಣ? ಅವ್ರ ಸಿಬಿಲ್ ಎಲ್ಲ ಚೆನ್ನಾಗಿರ್ಬೇಕು ಅಥವಾ ಎಷ್ಟು ಪರ್ಸೆಂಟ್? ಸರ್ ಕಸ್ಟಮರ್ ಸಿವಿಲ್ ಇರ್ಬೇಕು, ಮತ್ತೆ ತಗೊಳ್ಳೋ ಸಿವಿಲ್ ಇರ್ಬೇಕು, ಸುರಿಟಿ ಕೊಡೋ ಸಿವಿಲ್ ಇರ್ಬೇಕು. ಓಕೆ. ಮತ್ತೆ ಏನಪ್ಪ ಡ್ಯಾಡಿ ಅವ್ರದ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಊರಲ್ಲಿ ಏನಪ್ಪ ಟ್ಯಾಕ್ಸ್ ಕಾಪಿ ಕೇಳ್ತಾರೆ ಅಷ್ಟೇ. ಟ್ಯಾಕ್ಸ್ ಕಾಪಿ ಇರಬೇಕು, ಅಥವಾ ಇಲ್ಲಿ ಬೆಂಗಳೂರಲ್ಲೆಲ್ಲ ಇದ್ರೆ ಸ್ವಂತ ಮನೆ ಇರಬೇಕು. ಹೌದು, ಸ್ವಂತ ಮನೆ ಇದ್ರೆ ಲೋನ್ ಆಗುತ್ತೆ. ಲೋನ್ ಎಷ್ಟು ಪರ್ಸೆಂಟ್ ಆಗುತ್ತೆ ಅಣ್ಣ? ಒಟ್ಟು ಒಂದು 80% ವರ್ಗೂ ಆಗುತ್ತಾ? ಆಗುತ್ತೆ ಸರ್. ಹೌದು. ಓಕೆ ಅಣ್ಣ. ಹಾಗೆ ಇದ್ರದ್ದು ಇಂಟೀರಿಯರ್ ನೋಡೋಣ. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಇದ್ರ ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಪೋಲೋ ಟೈರ್ಸ್ ಇರುವಂಥದ್ದು ಗಾಡಿ ಮಾತ್ರ ಕ್ಲಾಸಿಕ್ ಆಗಿದೆ. ನೋಡಿ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ವೆಹಿಕಲ್. ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಎಲ್ಲ ತುಂಬಾ ಅಫಿಷಿಯಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಹಿಂದೆ ನೋಡ್ತಾ ಇರ್ಬೋದು. ಹಿಂದೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಹಾಗೆ ನೋಡಿ ಸಿಸ್ಟಮ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇಡ್ಜೋ 16 ಮಾಡಲ್ ಸಿಂಗಲ್ ಸರ್, ಫ್ರಂಟೆಡ್ ಹೊಸ ಟೈರ್ ಐತೆ ಸರ್. CC ಕಂಡೀಷನ್ ಕೊಡ್ತೀನಿ. 2,45,000 ಹೇಳ್ತೀನಿ. ಡೆಡ್ ಲೈನ್ ಸರ್ 7,25,000 ಕೊಡ್ತೀನಿ ಸರ್. ಯಾರು ಕೊಡಲ್ಲ. 2,25,000 ರೂಪಾಯಿ ಕೊಡ್ತೀರಾ? ಅದು ಸಿಂಗಲ್ ಓನರ್. ಹೌದು. ಓಕೆ ಅಣ್ಣ. ಹಾಗೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಸೂಪರ್ ಆಗಿದೆ. ರಿಡ್ಜ್ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುವಂತದ್ದು. ಹಾಗೆ ನೀವು ಟೈರ್ ನೋಡಿದ್ರೆ ಫ್ರಂಟ್ ಎರಡು ಹೊಸ ಟೈರ್ ಹಾಕ್ಸಿದ್ದಾರೆ. ಮತ್ತೆ ಸಿಂಗಲ್ ಹೊಸ ಬ್ಯಾಟ್ರಿ ಐತೆ, ಹೊಸ ಸೀಟ್ ಕವರ್ ಐತೆ. ಹೊಸ ಬ್ಯಾಟ್ರಿ, ಹೊಸ ಸೀಟ್ ಕವರ್ಸ್ ಎಲ್ಲ ಇರುವಂತದ್ದು. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೋಡಿ, ರೆಡ್ ಅಂಡ್ ಬ್ಲಾಕ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಸೀಟ್ ಕವರ್ಸ್, ಹೊಸ ಸೀಟ್ ಕವರ್ಸ್ ಹಾಕಿರುವಂತದ್ದು. ನೀವು ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಇದು ಅಷ್ಟೇ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರುವಂತ ವೆಹಿಕಲ್. ನೀವು ಒಂದ್ಸತಿ ಬಂದು ನೋಡಿ. ಒಂದು ಬ್ಯೂಟಿಫುಲ್ ಆಗಿ ಟೊಯೋಟಾ ಇದೆ. ಅಣ್ಣ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ETS GT2 ಪ್ಲಾಟಿನಾ ಶೇಪ್ ಮಾಡ್ಸಿರೋದು ನಾವೇ. 13 ಮಾಡಲ್ ಸೆಕೆಂಡ್ ಓನರ್ ಸರ್, ವಿತ್ ಪ್ಯಾನಿ ಪ್ಯಾಟರ್ನ್ ಐತೆ, ಫ್ರಂಟ್ ನ್ಯೂ ಟೈರ್ ಐತೆ ಸರ್. ಗಾಡಿ ಗುಡ್ ಕಂಡೀಷನ್. 2013 ಮಾಡಲ್ ಸೆಕೆಂಡ್ ಓನರ್. ಹೌದು. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್ 3,30,000 ಹೇಳ್ತೀನಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಇದು 3,30,000, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನೊಂದು 10,000-20,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದಾ? ಫುಲ್ ಕ್ಯಾಶ್ ಮಾತ್ರ ಇದು ಫುಲ್ ಕ್ಯಾಶ್ ಮಾತ್ರ. ಹೌದು. ಓಕೆ ಅಣ್ಣ. ನೀವು ಹಾಗೆ ನೋಡಿ, ಗಾಡಿ ಫ್ರಂಟ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಹಾಗೆ ನೀವು ಟೈರ್ ನೋಡ್ತಾ ಇರ್ಬೋದು. ಟೈರು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿರುವಂತದ್ದು, ವೆಲ್ ಮೇಂಟೈನ್ಡ್ ಆಗಿರೋ ಗಾಡಿ ನೋಡಿ. ಹಾಗೆ ಡೈಮಂಡ್ ಇದು ಇದೆ. ಮತ್ತೆ ಇದಕ್ಕೂ ಅಷ್ಟೇ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಷ್ಟೇ, ಎಕ್ಸ್ಟೀರಿಯರ್ ಅಷ್ಟೇ. ಒಂದ್ಸತಿ ಬಂದು ವಿಸಿಟ್ ಮಾಡಿ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ 2019 ಮಾಡಲ್ ಸೆಕೆಂಡ್ VDI ಸರ್. ಇದು 2019 ಮಾಡಲ್ ಸೆಕೆಂಡ್ ಓನರ್ VDI. ಇದು VDI ಸರ್, ಗುಡ್ ಕಂಡೀಷನ್ ಸರ್. ಗಾಡಿ 5,80 ಒಂಚೂರು ಹೆಚ್ಚು ಕಮ್ಮಿ ಸರ್. ಫೈನಲ್ ಒಂದು 5,500 ಕೊಡ್ತೀನಿ ಗಾಡಿ. ಫೈನಲ್ ಟು ಫೈನಲ್ ಒಂದು 5,500 ಕೊಡಬಹುದು. ಫುಲ್ ಕ್ಯಾಶ್ ಆದ್ರೆ ಲೋನ್ ಆಪ್ಷನ್ ಆಗ್ಲಿ. ಫುಲ್ ಕ್ಯಾಶ್ ಇದೆ, ಲೋನ್ ಆಪ್ಷನ್ ಇದೆ. ಹೌದು. ಓಕೆ ಅಣ್ಣ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ, ಗುಡ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್. ಹಾಗೆ ನೀವು ಟೈರ್ ನೋಡ್ತಾ ಇರ್ಬೋದು. ಟೈರು ಅಷ್ಟೇ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತ ಟೈರು, ತುಂಬಾ ಚೆನ್ನಾಗಿದೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಹೋಂಡಾ ಎಕ್ಸೆಂಟ್ 17 ಮಾಡಲ್ ಸೆಕೆಂಡ್ ಓನರ್ ಸರ್. CC ಕಂಡೀಷನ್ ಐತೆ. 2017 ಮಾಡಲ್ ಸೆಕೆಂಡ್ ಓನರ್. ಹೌದು. ಓಕೆ ಅಣ್ಣ. ಸರ್ ರನ್ನಿಂಗ್ ಪೇಪರ್ 2,75,000 ನೆಗೋಷಿಯಬಲ್. 2,75,000 ಇದು ಕೂಡ ನೆಗೋಷಿಯಬಲ್ ಆಗುತ್ತೆ.
ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 70 to 80% ಇರೋ ಅಂತ ನೋಡಿ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಸಿಸ್ಟಮ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸೀಟ್ ಕವರ್ಸ್ ಕೂಡ ಇದೆ. ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡು ಅಷ್ಟೇ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿರೋಂಥ ವೆಹಿಕಲ್ಲು. ಇದು ಅಷ್ಟೇ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಟೊಯೋಟಾ ETS 16 ಮಾಡಲ್ VD ರನ್ನಿಂಗ್ ಪೇಪರ್ ಸರ್. ಇದು 4,30,000 ಹೇಳ್ತೀನಿ, 4 ಲಕ್ಷ ಕೊಡ್ತೀನಿ ಗಾಡಿ. 4,30,000 ಹೇಳ್ತಾ ಇದ್ದೀರಾ? 4 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. 16 ಮಾಡಲ್ ಯಾರು ಕೊಡಲ್ಲ. 2016 ಮಾಡಲ್. ಹೌದು. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅಂತೂ ತುಂಬಾ ಕ್ಲಾಸಿ ಆಗಿದೆ. ಬ್ರೌನ್ ಅಂಡ್ ಕ್ರೀಮ್ ಅಲ್ಲಿ ಸೀಟ್ ಕವರ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಇದು ಅಷ್ಟೇ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರುವಂತ ವೆಹಿಕಲ್. ಸರ್ ಇಂಡಿಕಾ 2015 ಮಾಡಲ್ ಟಾಪ್ ಎಂಡ್ ಸೆಕೆಂಡ್ ಒನ್ ಸರ್. ಇದು 1 ಲಕ್ಷ ಕೊಡ್ತೀನಿ ಸರ್ ಫೈನಲ್. 2015 ಮಾಡಲ್ ಬರೀ 1 ಲಕ್ಷ ರೂಪಾಯಿ. ಹೌದು ಸರ್, ಹೌದು. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಬ್ರೋ. ಫೈನಲ್ ರೇಟ್ ಇದು ಫೈನಲ್ ಟು ಫೈನಲ್ 1 ಲಕ್ಷ ರೂಪಾಯಿ ವಿತ್ ಪ್ಯಾನಿಕ್ ಬಟನ್. ವಿತ್ ಪ್ಯಾನಿಕ್ ಬಟನ್. ಹಾಗೆ ಈ ವೆಹಿಕಲ್ ಬರೋ ಸರ್ 16 ಮಾಡಲ್ ಸೆಕೆಂಡ್ ಓನರ್. ಇದು ಟಾಪ್ ಎಂಡ್ ಸರ್. ಫೈನಲ್ ಟು ಫೈನಲ್ 120 ಕೊಡ್ತಾನೆ ವಿತ್ ಪ್ಯಾನಿಕ್ ಬಟನ್. ಇದು ಅಷ್ಟೇ ಫೈನಲ್ ಟು ಫೈನಲ್ 120 ಆಗುತ್ತೆ. ನೋ ನೆಗೋಷಿಯೇಷನ್. ನೋ ನೆಗೋಷಿಯಬಲ್. ಟೈರ್ ನೋಡಿ, ಟೈರ್ 4 ಹೊಸ. ಅದು ಹಾಗೆ ನೀವು ಟೈರ್ ನೋಡ್ತಾ ಇರ್ಬೋದು. ನೋಡಿ ಟೈರ್ 4 ಹೊಸ ಟೈರ್ ಹಾಕಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತದ್ದು. ನೋಡಿ 4ಕ್ಕೆ 4 ಟೈರು ಹೊಸದು ಹಾಕಿದ್ದಾರೆ. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಷ್ಟೇ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ನೋಡಿ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡು ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 1,20,000 ರೂಪಾಯಿ ಕೊಡ್ತಾರೆ ಈ ವೆಹಿಕಲ್ನ. 1,20,000 ರೂಪಾಯಿ ತಗೊಂಡ್ರೆ ನಿಮ್ಮ ಮನೆಗೆ ತಗೊಂಡೋಗ್ಬೋದು. ಬ್ರೋ ಟಾಟಾ ಇಂಡಿಗೋ, ಇದ್ರದ್ದು ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಬ್ರೋ? 15 ಮಾಡಲ್ ಸೆಕೆಂಡ್ CC ಕಂಡೀಷನ್ ವಿತ್ ಪ್ಯಾನಿಕ್ ಬಟನ್ ಹಾಕೊಡ್ತೀನಿ ಸರ್. 1,35,000 ಕೊಡ್ತೀನಿ. 2015 ಮಾಡಲ್ ಸೆಕೆಂಡ್ ಓನರ್. ಹೌದು. ಬರೀ 1,30,000 ರೂಪಾಯಿಗೆ. ಹೌದು. ಓಕೆ ಬ್ರೋ. ನೋಡಿ 1,30,000 ರೂಪಾಯಿ ಕೊಟ್ರೆ ಇದು ಫೈನಲ್ ಟು ಫೈನಲ್ ಬ್ರೋ. ಫೈನಲ್ ಟು ಫೈನಲ್ 1,30,000 ರೂಪಾಯಿ ಕೊಟ್ರೆ ಈ ಗಾಡಿ ನಿಮ್ದಾಗತ್ತೆ. ಹಾಗೆ ಒಂದಲ್ಲ, ಇದು 1,20,000 ರೂಪಾಯಿ ಕೊಟ್ರೆ ಇದು ಈ ಗಾಡಿನ ತಗೊಂಡೋಗ್ಬೋದು. ಬರೀ 1 ಲಕ್ಷ ರೂಪಾಯಿ ಕೊಟ್ರೆ ನೋಡಿ ಈ ಗಾಡಿನ ತಗೊಂಡೋಗ್ಬೋದು. 3 ಗಾಡಿನೂ ಚೆನ್ನಾಗಿದೆ. ನಿಮ್ಗೆ ಆಪ್ಷನ್ಸ್ ಇದೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ. 100% 3 ಗಾಡಿಯಲ್ಲಿ ಯಾವ್ದಾದ್ರು ಒಂದು ಗಾಡಿ ತಗೊಂಡೋಗ್ಬೋದು. ತುಂಬಾ ರೀಸನಲ್ ಪ್ರೈಸ್ ಅಲ್ಲಿ ಇರುವಂತದ್ದು. ಸರ್ ಮತ್ತೆ 2 ಗಾಡಿ ಐತೆ. Honda Access 17 ಮಾಡಲ್ ಸೆಕೆಂಡ್ ಓನರ್ ಸರ್. 2,70 2.5 ಕೊಡ್ತೀನಿ ಫೈನಲ್. 2.5 ಫೈನಲ್ ಆಗುತ್ತೆ. ಹೌದು. ಹಾಗೆ ಈ ಗಾಡಿ ಸಿಯಾಜ್ 17 ಮಾಡಲ್ ಥರ್ಡ್ ಓನರ್ ಆಗೈತೆ ಸರ್. ಆದ್ರೆ ಸಿಯಾಜ್ 17 ಮಾಡಲ್ ಥರ್ಡ್ ಓನರ್ ಆಗಿದೆ. ವಿಡಿಐ ಗಾಡಿ ಸರ್ 4.5 ಹೇಳ್ತೀನಿ ಸರ್. ಡೆಡ್ 4.20 ಕೊಡ್ತೀನಿ. 4.5 ಹೇಳ್ತಾ ಇದ್ದೀರಾ? ಹಾಗೆ 4.20ಕ್ಕೆ ಫೈನಲ್ ಆಗುತ್ತೆ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೋಡಿ ತುಂಬಾ ಕ್ಲಾಸಿ ಇಂಟೀರಿಯರ್, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಹಾಗೆ ಲೆದರ್ ಸೀಟ್ ಕವರ್ಸ್ ನೋಡಿ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಆಗಿರುವಂತ ಸೀಟ್ ಕವರ್ಸ್ ನೋಡಿ. ಹಾಗೆ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ.